ಓಕೆ. ಇವಾಗ ಇಲ್ಲಿ ಕ್ಯಾಮ್ರಾ ಇದೆ ಅನ್ಕೊಳ್ಳಿ. ಹ್ಮ್. ನಿಮ್ಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಓಕೆ. ಹ್ಮ್. ಇಲ್ಲಿ ಕ್ಯಾಮ್ರಾ ಇದೆ. ನೀವು ನಾರ್ಮಲ್ ಆಗಿ ವಿಡಿಯೋ ಮಾಡ್ತೀರಿ ಯಾವ್ದ್ರಲ್ಲಿ? ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಈ ತರ ಸೆಲ್ಫ್ ವಿಡಿಯೋ ಇಟ್ಕೊಂಡು. ಹ್ಮ್. ಸೊ ಅದೊಮ್ಮೆ ಮಾಡಿ ಅಂತೆ. ಅಂದ್ರೆ ಇವಾಗ ಇಲ್ಲಿ ಇದೆ ಒಂದು ಚಿಕ್ಕ ಒಂದು ಕಾನ್ಸೆಪ್ಟ್ ಹೇಳ್ಬೇಕು ಅಂತ ಅನ್ಕೊಳ್ಳಿ. ಸ್ಟಾರ್ಟ್ ಅಪ್ ಮಾಡಿದ್ದೆ. ನಾನು ಕನ್ನಡ ಯಾವ್ದು ಕನ್ನಡದಲ್ಲೇ ಬೇರೆ ಅಲ್ಲ. ಯಾವ್ದ್ರಲ್ಲಿ ಮಾಡುದು ಈಗ? ನಾನು ಮಾಡ್ತಾ ಕನ್ನಡ ಮತ್ತು ಬೇರೆ ಎರಡು. ಹಾ, ಯಾವ್ದ್ರಲ್ಲಿ ಬೇಕಿದ್ರೆ ಮಾಡಿ, ಸ್ಟಾರ್ಟ್ ಅಪ್ ಮಾಡಿ ಅಂತ. ಆ, ನೀವೊಂದು ಟಾಪಿಕ್ ಏನಾದ್ರು ಹೇಳಿದ್ರೆ ಅದು ಉಪವಾಸ. ಉಪವಾಸ. ಇವತ್ತು ನಿಮಗೆ ಉಪವಾಸ ಇದೆ, ನನಗೆ ಉಪವಾಸ ಇದೆ ಅಂತೇಳಿ ಹೇಳ್ಬೇಕು, ಜನರಿಗೆ ಗೊತ್ತಾಗ್ಬೇಕು. ಹ್ಮ್. ನಮಸ್ತೆ, ನಾನು ನಿಮ್ಮ ಹರೀಶ್ ಪೂಜಾರಿ. ರಾಂಗ್. ಈ ತರ ನೀವು ಮಾಡ್ತಾ ಇಲ್ಲ ಯಾವಾಗಲೂ. ಹೇಗೆ ಮಾಡ್ತೀರಾ? ಸಾರಿ, ಗೊತ್ತಾಯ್ತು. ಒಂದು ಮಿನಿಟ್. ಅದು ತುಂಬಾ ಸರ್ತಿ ಕಟ್ ಮಾಡ್ತೇನೆ ನಾನು. ಫಸ್ಟ್ ಗೆ ಹಾಗೆ ಬರ್ತದೆ, ಅಭ್ಯಾಸ ಆಗ್ತದೆ. ನಮಸ್ತೆ, ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ವಬರಕಾತು. ನಾನು ನಿಮ್ಮ ಹರೀಶ್ ಪೂಜಾರಿ. ಯಾಕೆ ಸಲಾಮ್ ಹೇಳ್ತೀರಾ? ಸಲಾಂ ನಲ್ಲಿ ಏನಿಲ್ಲ. ಅಸ್ಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು. ನಿಮ್ಮ ಮೇಲೆ ಶಾಂತಿ, ಕರುಣೆ, ದೇವರ ಅನುಗ್ರಹ ಇರಲಿ. ಹ್ಮ್. ದೇವರು ಸೃಷ್ಟಿಗಳಿಗೆ ಎಲ್ಲರಿಗೂ ಇದು ಶಾಂತಿ, ಕರುಣೆ, ಅನುಗ್ರಹ ಬೇಕೇ ಬೇಕು. ಸೊ ಅದೊಂದು ಅರಬಿಕ್ ಅಲ್ಲಿ ಇದೆ. ಭಾಷೆ ಮುಖ್ಯ ಅಲ್ಲ, ಅದರಲ್ಲಿರುವ ತತ್ವ ಮುಖ್ಯ. ನನ್ಗೆ ಅದು ಇಷ್ಟ ಆಗ್ತದೆ ಇನ್ನೊಬ್ಬರಿಗೆ ಆಶೀರ್ವಾದಿಸಿದೆ. ಯಾಕೆಂದ್ರೆ ನನ್ನೆಲ್ಲ ಸಹೋದರರು ಮುಸ್ಲಿಂ ಕಮ್ಯುನಿಟಿಯಲ್ಲಿ ಇದ್ದಾರೆ. ಸೊ ಅವರಿಗೂ ನಾನು ಆ ರೀತಿಯಲ್ಲಿ ವಿಶ್ ಮಾಡ್ಲಿಕ್ಕೆ. ನಿಮ್ಮ ವರ್ಡ್ಸ್ ಯೂಸ್ ಮಾಡ್ಬೋದು. ನಮಸ್ತೆ, ನಮಃ ಹೇಳ್ತೇನಲ್ವಾ. ಹ್ಮ್. ನಮಸ್ತೆ ಅಂತ ಹೇಳಿದ್ರೆ, ನಮಃ ಹೇಳಿದ್ರೆ ಶರಣಾಗತಿ. ಅಜ್ಜ ಹೇಳಿದ್ರೆ ಆದಿ ದೇವರಿಗೆ ಅಥವಾ ಸೃಷ್ಟಿಕರ್ತನಿಗೆ, ಹುಟ್ಟು ಸಾವಿಲ್ಲದ ದೇವನಿಗೆ ನಾನು ಶರಣಾಗತನಾಗಿದ್ದೇನೆ. ಸೊ ನಾನು ಅದನ್ನು ಇಬ್ಬರನ್ನು ಟ್ಯಾಲಿ ಮಾಡ್ಕೊಂಡು ಹೋಗ್ಬೇಕು. ನನ್ಗೆ ಎರಡು ಕಣ್ಣು ಇದ್ದಾಗೆ. ಹಿಂದೂ ಒಂದು ಕಣ್ಣಾದ್ರೆ ಇಸ್ಲಾಂ ಇನ್ನೊಂದು ಕಣ್ಣು. ಸೊ ಎರಡಕ್ಕೂ ನೋವಾಗಬಾರದು. ಅದಕ್ಕೆ ಆತರ ಮಾಡ್ತಾ ಆತರ. ಫಸ್ಟಿಗೆ ಇನ್ನೊಮ್ಮೆ ಸ್ಟಾರ್ಟ್ ಮಾಡಿ ಒಮ್ಮೆ. ನಮಸ್ತೆ, ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ವಬರಕಾತು. ನಾನು ನಿಮ್ಮ ಹರೀಶ್ ಪೂಜಾರಿ. ಎಸ್, ಗೊತ್ತಾಯ್ತಲ್ಲ, ಈ ವ್ಯಕ್ತಿ ಆಗಿದ್ದಾರೆ ಇವತ್ತು ನಮ್ಮ ಜೊತೆ ಪಾಡ್ಕಾಸ್ಟ್ ಅಲ್ಲಿ ಬಂದಿರೋದು. ಸೊ ಇವಿಷ್ಟು ನಿಮ್ಮ ಕಥೆಗಳು.